ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ನನ್ನ ಇನ್ನೊಂದು ವಿಡಿಯೋಗೆ ಸುಸ್ವಾಗತ. ಲಾಸ್ಟ್ ವಿಡಿಯೋದಲ್ಲಿ ನೀವು ನಮ್ಮ 1 2 3ದು ಫುಲ್ ಡೀಟೇಲ್ಸ್ ತಿಳ್ಕೊಂಡ್ರಿ. ಸೊ ಇವಾಗ ಇಷ್ಟೆಲ್ಲ ಯಾಕಪ್ಪ ಸರ್ಕಸ್ ಮಾಡಿದೆ ನಾನು ಅಂತ ಅಂದರೆ, ನಂದು ಇವಾಗ FC ಗಾಡಿ. ಸೊ FC ಅಂತಂದರೆ ಫಿಟ್ನೆಸ್ ಸರ್ಟಿಫಿಕೇಟ್ ಅಂತ ಅಂದ್ಬಿಟ್ಟು. ಸೊ ಇದು ಏನಕ್ಕೆ ಮಾಡ್ತಾರೆ ಅಂತ ಅಂದ್ಬಿಟ್ಟು ತುಂಬ ಜನಕ್ಕೆ ಗೊತ್ತೇ ಇದೆ. ಸೊ ಒಂದು ಗಾಡಿ ಯಾವುದಾದ್ರೂ ಕಂಪ್ನಿಯಿಂದ ಆಚೆ ಬಂದು ರಿಜಿಸ್ಟ್ರೇಷನ್ ಆದಮೇಲೆ 15 ವರ್ಷ ಅದರದ್ದು ವ್ಯಾಲಿಡಿಟಿ ಇರುತ್ತೆ. ಸೊ ಅದಾದಮೇಲೆ 15 ವರ್ಷ ಆದಮೇಲೆ ಗಾಡಿನ ಇನ್ನೂ ನೀಟಾಗಿ ಕಂಡೀಷನಲ್ಲಿ ಇಟ್ಕೊಂಡಿದ್ದಾರ, ಎಲ್ಲ ವೇರ್ ಆ್ಯಂಡ್ ಟೇರ್ ಪಾರ್ಟ್ಸ್ ಎಲ್ಲನೂ ರೀಪ್ಲೇಸ್ಮೆಂಟ್ ಮಾಡಿಬಿಟ್ಟು ಅಂತ ಹೇಳ್ಬಿಟ್ಟು ಚೆಕ್ ಮಾಡಿಬಿಟ್ಟು ಫಿಟ್ನೆಸ್ ಸರ್ಟಿಫಿಕೇಟ್ ಅಂದ್ಬಿಟ್ಟು ಕೊಡ್ತಾರೆ. ಗಾಡಿ ಇಸ್ ಫಿಟ್ ಟು ರನ್ ಆನ್ ದ ರೋಡ್ ಅಂತ ಅಂದ್ಕೊಂಡು. ಸೊ ಈ ಫಿಟ್ನೆಸ್ ಸರ್ಟಿಫಿಕೇಟು ನಾನು 2018 ಒಂದು ಸತಿ ಮಾಡಿಸಿದ್ದೆ. ಸೊ ಅದಾದಮೇಲೆ ಇವಾಗ ಮತ್ತೆ ಇವತ್ತು ಡೇಟ್ ಬಂದುಬಿಟ್ಟು 19th ಜುಲೈ. ಸೊ 19th ಜುಲೈಗೆ ನಂದು ಫಿಟ್ನೆಸ್ ಸರ್ಟಿಫಿಕೇಟ್ ಎಕ್ಸ್ಪೈರಿ ಆಗುತ್ತೆ. ಸೊ ಹಾಗಾಗಿ ಇವತ್ತೇ ನಾನು RTOದಲ್ಲಿ ಅಪಾಯಿಂಟ್ಮೆಂಟ್ ತೊಗೊಂಡಿದ್ದೆ. ಅರೌಂಡ್ 12:30ಗೆ ಅಪಾಯಿಂಟ್ಮೆಂಟ್ ಕೊಟ್ಟಿದ್ದಾರೆ ಇವಾಗ. ಸೊ ಬಾ ಗುರು, ಅದು ಹೆಂಗೆ ನಿನ್ನ ಗಾಡಿನ ಇಟ್ಕೊಂಡಿದ್ಯಾ, ನಿನ್ನ ಗಾಡಿ ರೋಡ್ ಮೇಲೆ ಓಡಿಸ್ಬೋದಾ ಇಲ್ವಾ ಅಂತ ಅಂದ್ಕೊಂಡು ಹೇಳ್ತೀವಿ. ಅಂದರೆ ಇನ್ ದ ಲೇಮನ್ ಲ್ಯಾಂಗ್ವೇಜ್ ಇದೇನೆ. ಸೊ ಹೀಗಾಗ್ಬಿಟ್ಟು ಫಿಟ್ನೆಸ್ ಸರ್ಟಿಫಿಕೇಟಲ್ಲಿ ಇನ್ಸ್ಪೆಕ್ಟರ್ ಇರ್ತಾರೆ. ಸೊ ಇನ್ಸ್ಪೆಕ್ಟ್ರು ಇದನ್ನು ಇನ್ಸ್ಪೆಕ್ಷನ್ ಮಾಡ್ತಾರೆ. ಸೊ ಬೇಸಿಕಲಿ ಅಲ್ಲಿ ಏನೇನು ಇನ್ಸ್ಪೆಕ್ಷನ್ ಮಾಡ್ತಾರೆ ಅಂತ ಅಂದ್ಕೊಂಡು ನಾವು ನೋಡೋದಾಯಿತು ಅಂತಂದರೆ, ಫಸ್ಟ್ ಆಫ್ ಆಲು RC ಯಾರ ಹೆಸರಲ್ಲಿ ಇರುತ್ತೋ ಸೊ ಆ ಪರ್ಸನ್ನೇ ಹೋಗಬೇಕು. ಸೊ ಗಾಡಿ ತೊಗೊಂಡು, ಸೊ ದಟ್ ಈಸ್ ಅ ವೆರಿ ಫಸ್ಟ್ ಥಿಂಗ್. ಆ್ಯಂಡ್ ಒರಿಜಿನಲ್ RC ಕಾರ್ಡ್ ಇರಬೇಕು ನಮ್ಮ ಹತ್ರ. ದಟ್ ಈಸ್ ಅ ಸೆಕೆಂಡ್ ಥಿಂಗ್. ಅದಾದಮೇಲೆ ಮೂರನೇದೇನು ಅಂತಂದರೆ ನಮ್ಮ ಹತ್ರ ಇನ್ಶೂರೆನ್ಸ್ ಕಾಪಿ ಇರಬೇಕು, ರನ್ನಿಂಗ್ ಇರಬೇಕು. ಆಮೇಲೆ 4ನೇದು ನಮ್ಮ PUC ಸರ್ಟಿಫಿಕೇಟು, ಪೊಲ್ಯೂಷನ್ ಸರ್ಟಿಫಿಕೇಟು ನಮ್ಮದು ರನ್ನಿಂಗಲ್ಲಿರಬೇಕು. ಸೊ ನನ್ನ ಹತ್ರ ಇವಾಗ ಈ ಫಸ್ಟ್ 3 ಕಂಡೀಷನು ಓಕೆ ಆಗಿದೆ. ಬಟ್ ಇದೊಂದಿಲ್ಲ, ಎಮಿಷನ್ ಸರ್ಟಿಫಿಕೇಟ್ ಒಂದಿಲ್ಲ. ಸೊ ಬಟ್ ಅದನ್ನು ಹೋಗ್ತಾ ಮಾಡಿಸ್ಕೊಂಡು ಹೋಗ್ತೀನಿ. ಇದಿಷ್ಟು ಸೊ ಫುಲ್ ಅಪ್ ಟು ಡೇಟ್ ಆಗುತ್ತೆ. ನಮ್ಮ ಒರಿಜಿನಲ್ RC ಕಾರ್ಡು, ಇನ್ಶೂರೆನ್ಸು ಆ್ಯಂಡ್ ನಮ್ಮ ಎಮಿಷನ್ ಸರ್ಟಿಫಿಕೇಟು. ಸೊ ಇದು 3 ಇರಬೇಕು. ಸೊ ಅದಾದಮೇಲೆ ಗಾಡಿಯಲ್ಲಿ ಅವ್ರು ಏನೇನು ಚೆಕ್ ಮಾಡ್ತಾರೆ ಅಂತಂದರೆ, ಎಲ್ಲಾದರೂ ಮೇಜರ್ ಕೊರೋಷನ್ ಇದೆಯಾ ಅಂತ ಅಂದ್ಕೊಂಡು ಚೆಕ್ ಮಾಡ್ತಾರೆ. ಅಂದರೆ ತುಕ್ಕಿಡ್ದಿರೋದಾಗಲಿ ಇದಾಗಲಿ ಅದನ್ನು ಚೆಕ್ ಮಾಡ್ತಾರೆ, ವೆರಿ ಫಸ್ಟ್ ಥಿಂಗ್. ಆ್ಯಂಡ್ ಎರಡನೇದಾಗಿ ಏನು ಮಾಡ್ತಾರೆ ಅಂತಂದರೆ, ಗಾಡಿಯಲ್ಲಿ ಬೇಸಿಕ್ಕಾಗಿ ಆವಾಗ ಬಂದಿರೋ ಸ್ಟ್ಯಾಂಡರ್ಡಲ್ಲಿ ಎಲ್ಲ ಇದೆಯಾ ಅಂತ ಅಂದ್ಕೊಂಡು, ಫಾರ್ ಎಕ್ಸಾಂಪಲ್ಲು ಮಿರರ್ ಇರಬೇಕು, ಆಮೇಲೆ ಗಾಡಿ ಹೆಚ್ಚು ಸೌಂಡ್ ಬರಬಾರ್ದು, ಆಮೇಲೆ ಗಾಡಿ ಸಿಕ್ಕಾಪಟ್ಟೆ ಪೊಲ್ಯೂಷನ್ ಮಾಡ್ತಾ ಇರಬಾರ್ದು, ಆಮೇಲೆ ಇದೇನು ಮೇಯ್ನ್ಲಿ ಎಲ್ಲ ಇಂಡಿಕೇಟರ್ಸು ವರ್ಕಿಂಗ್ ಕಂಡೀಷನಲ್ಲಿ ಇರಬೇಕು, ಆಮೇಲೆ ಹಾರ್ನ್ ಇರಬೇಕು, ಹೆಡ್ಲೈಟ್ ವರ್ಕ್ ಆಗಬೇಕು. ಸೊ ಇದಿಷ್ಟನ್ನು ಅವರು ಮೇಜರಾಗಿ ಚೆಕ್ ಮಾಡ್ತಾರೆ. ಇದು ಬಿಟ್ಬಿಟ್ಟು ಕಂಪ್ನಿ ಸ್ಟ್ಯಾಂಡರ್ಡ್ ಆಗಿ ಆವಾಗ ಸ್ಯಾರಿ ಗಾರ್ಡ್ ಒಂದು ಬರೋದು. ಸೊ ಗಾಡಿಯಲ್ಲಿ ಅದು ಇಲ್ಲ ಅಂತಂದರೆ ಆ್ಯಕ್ಚುಲಿ ಸ್ವಲ್ಪ ಸಮಸ್ಯೆ ಮಾಡ್ತಾರೆ. ನೋಡೋಣ, ಇವತ್ತು ನನ್ನ ಗಾಡಿಯಲ್ಲಿ ಆ್ಯಕ್ಚುಲಿ ಸ್ಯಾರಿ ಗಾರ್ಡ್ ಇಲ್ಲ. ಇನ್ ಕೇಸ್ ಅವ್ರೇನಾದ್ರು ಇನ್ಸಿಸ್ಟ್ ಮಾಡಿದ್ರೆ ನಾನು ವಾಪಸ್ಸು ಸ್ಯಾರಿ ಗಾರ್ಡ್ ಹಾಕ್ಕೊಂಡು ಗಾಡಿನ ಮತ್ತೆ ತೊಗೊಂಡು ಹೋಗಬೇಕಾಗತ್ತೆ. ಇನ್ಸ್ಪೆಕ್ಷನ್ಗೆ ಮತ್ತೆ ತೊಗೊಂಡು ಹೋಗ್ಬೇಕಾಗತ್ತೆ ನನ್ನ ಗಾಡಿನ. ಸೊ ನೋಡೋಣ, ಇವಾಗ ಫಸ್ಟು ಅಲ್ಲಿ ಹೋಗ್ಬಿಟ್ಟು ಈಗ ಹೆಂಗೆ ಅಂತಂದರೆ, ನಮ್ಮ ರಿಲೇಟಿವ್ ಒಬ್ಬರು ಇದ್ದಾರೆ. ಸೊ ಅವ್ರದ್ದು ನಾನು ಹೆಲ್ಪ್ ತೊಗೊಳ್ತಾ ಇದ್ದೀನಿ. ಸೊ ಅವ್ರಿಗೆ RTO ಬಗ್ಗೆ ಸ್ವಲ್ಪ ಎಲ್ಲ ಐಡಿಯಾ ಇದೆ. ಸೊ ಹಂಗಾಗಿ ಅವ್ರು ಅಲ್ಲಿ ಬರ್ತಾರೆ. ಇವಾಗ ಜಯನಗರ್ RTOಗೆ ಹೋಗ್ತಾ ಇದ್ದೀವಿ. ಬನ್ನಿ ಡೈರೆಕ್ಟಾಗಿ ಅಲ್ಲೇ ಸಿಗೋಣ. ನನಗೇನಾದರೂ ಅಲ್ಲಿ ವೀಡಿಯೋ ಮಾಡೋಂಥ ಚಾನ್ಸ್ ಸಿಕ್ಕಿದ್ರೆ ಸೊ ಅದನ್ನು ವೀಡಿಯೋ ಮಾಡಿಬಿಟ್ಟು ನಿಮಗೆ ತೋರಿಸ್ತೀನಿ. ಇಲ್ಲ ಅಂತಂದರೆ ಅಲ್ಲಿ ವೀಡಿಯೋ ಮಾಡೋಕ್ಕಾಗಲಿಲ್ಲ ಅಂತಂದರೆ ನಿಮ್ಗೆ ಅಟ್ಲೀಸ್ಟ್ ಅಲ್ಲಿ ಏನಾಯಿತು, ಹೆಂಗೆ ನಡೀತು, ಪ್ರೊಸೀಜರ್ ಏನು ಅಂತ ಅಂದ್ಕೊಂಡು ನಾನು ನಿಮಗೆ ನೆಕ್ಸ್ಟು ಎಕ್ಸ್ಪ್ಲೈನ್ ಮಾಡ್ತೀನಿ. ಎಮಿಷನ್ ಟೆಸ್ಟ್ಗೆ ಇಲ್ಲಿ ಪೆಟ್ರೋಲ್ ಬಂಕ್ ಹತ್ರ ಬಂದಿದ್ದೆ. ಸೊ ಎಮಿಷನ್ ಟೆಸ್ಟ್ ಆಗಿದೆ. ಸೊ ಇಲ್ಲಿಗೆ ಹೋಗೋಕ್ಕಿಂತ ಮುಂಚೆ ಸ್ನೇಹಿತರೆ, ಒಂದು ನಿಮ್ಮದು DL, ಆಮೇಲೆ RC ಕಾರ್ಡ್ದು ಒಂದು ಜೆರಾಕ್ಸು, ಆಮೇಲೆ ಇನ್ಶೂರೆನ್ಸ್ದು ಒಂದು ಫೋಟೋ ಕಾಪಿ, ಪ್ಲಸ್ ನಮ್ಮ ಎಮಿಷನ್ ಸರ್ಟಿಫಿಕೇಟ್ದು ಒಂದು ಫೋಟೋ ಕಾಪಿ ಎತ್ಕೊಂಡು ನಾವು ಎತ್ತಿಟ್ಕೊಳ್ಬೇಕು. ಅದು ಏನಕ್ಕೆ ಅಂತಂದರೆ, ಇವರು ಒರಿಜಿನಲ್ ಡಾಕ್ಯುಮೆಂಟ್ಸ್ ಅಷ್ಟನ್ನು ನಮ್ಮ ಹತ್ರ ಇಸ್ಕೊಂಡ್ಬಿಡ್ತಾರೆ. ಸೊ ಇದೇ ನೋಡಿ ಜಯನಗರ್ ಕಾಂಪ್ಲೆಕ್ಸು, ಇದ್ರ ಮೇಲ್ಗಡೆನೇ RTO ಟೆಸ್ಟಿಂಗ್ ನಡೆಯೋದು. ಫುಲ್ಲು ಟಾಪ್ ಫ್ಲೋರಲ್ಲಿದೆ ಅದು. ಅಲ್ಲಿ ಇನ್ಸ್ಪೆಕ್ಟರ್ ಇರ್ತಾರೆ, ಅವ್ರ ಅಸಿಸ್ಟೆಂಟ್ಸ್ ಇರ್ತಾರೆ. ಸೊ ಅವ್ರು ಬಂದ್ಬಿಟ್ಟು ನಮ್ಮ ಗಾಡಿನ ಫುಲ್ಲು ಚೆಕ್ ಮಾಡ್ತಾರೆ. ಹೆಡ್ಲೈಟು, ಇಂಡಿಕೇಟ್ರು ಇದೆಲ್ಲ ನಾನು ನಿಮ್ಗೆ ಆವಾಗಲೇ ಹೇಳಿದ್ನಲ್ಲ. ಇವಾಗ ಇಲ್ಲೆಲ್ಲ ಫುಲ್ ಲೈನಾಗಿ ನಿಂತಿದ್ದಾರಲ್ಲ, ಇದೆಲ್ಲದೂ FC ನಿಂತಿರೋದು. ಅಲ್ಲಿ ಮುಂದ್ಗಡೆ ಇನ್ಸ್ಪೆಕ್ಟರ್ ಇರ್ತಾರೆ. ಸೊ ಅವರು ಅಲ್ಲಿ ಚೆಕ್ ಮಾಡ್ತಾ ಇರ್ತಾರೆ. ಸೊ
ಸ್ನೇಹಿತರೆ, ಗಾಡಿದು FC ಪಾಸಿಂಗ್ ಆಗಿದೆ. ಇನ್ಸ್ಪೆಕ್ಟ್ರು ಅಲ್ಲೇ ಕೂತಿದ್ದಾರೆ ನೋಡಿ, ಅವ್ರ ಗಾಡಿಗಳನ್ನೆಲ್ಲ ಆ ಥರ ಚೆಕ್ ಮಾಡಿ ಪಾಸ್ ಆಗಿದೆಯಾ ಇಲ್ವಾ ಅಂತ ಹೇಳ್ತಾರೆ. ಸದ್ಯ ಅವರು ಸಾರಿ ಗಾರ್ಡ್ನ ನೋಟಿಸ್ ಮಾಡಲಿಲ್ಲ. ಇಲ್ಲಿಂದ ಎಸ್ಕೇಪ್ ಆಗಿಬಿಡೋಣ ಫಸ್ಟು, ಬನ್ನಿ. ಸೊ ಫುಲ್ಲು ತರವಾಗಿ ಚೆಕ್ ಮಾಡಿದ್ರು, ಇಂಡಿಕೇಟ್ರಿಂದ ಹಿಡಿದು ಪ್ರತಿಯೊಂದು ಎಲ್ಲ ವರ್ಕ್ ಆಗ್ತಿದ್ಯಾ ಹೆಂಗೆ ಏನು ಅಂತೆಲ್ಲ ಅಂದ್ಕೊಂಡು. ಸೊ ಎಲ್ಲ ವರ್ಕ್ ಆಗ್ತಾ ಇತ್ತಲ್ಲ, ಸೊ ಹಂಗಾಗ್ಬಿಟ್ಟು ತೊಗೊಂಡು ನಡಿಯಪ್ಪ ಓಡ್ತಾ ಇರು ಅಂತ ಹೇಳ್ಬಿಟ್ಟು ಕಳಿಸಿದ್ರು. ಥ್ಯಾಂಕ್ ಯು ಸರ್. ಸೊ ಇನ್ನು 5 ವರ್ಷಕ್ಕೆ 1 2 3ಗೆ ಏನೂ ಸಮಸ್ಯೆ ಇಲ್ಲ ಸ್ನೇಹಿತರೆ. ಸೊ ಇದಿವಾಗ ಹೆಂಗೆ ಅಂತಂದರೆ, ನಾನು ಅದೇ ಹೇಳಿದ್ನಲ್ಲ, ನಮ್ಮ ಮಾವ ಒಬ್ಬರು ಇಲ್ಲಿ RTOದಲ್ಲಿ ಇದ್ದಾರೆ ಅಂತ ಅಂದ್ಕೊಂಡು. ಸೊ ಅವರು ನನಗೆ ಇದನ್ನು ಹೆಲ್ಪ್ ಮಾಡಿದ್ದು, ಅಂದರೆ ಅಪ್ಲಿಕೇಶನ್ ಹಾಕೋದ್ರಿಂದ ಹಿಡಿದು ಇದು ಎಲ್ಲ ಅದನ್ನು. ಸೊ ಇದ್ರದ್ದು ಅಪ್ಲಿಕೇಶನ್ ಚಾರ್ಜಸ್ಸೇ 2500 ರೂಪೀಸ್ವರೆಗೂ ಬರುತ್ತಂತೆ. ಸೊ ಅಪ್ಲಿಕೇಶನ್ ಚಾರ್ಜಸ್ಸೇ ನಾನು ಹೇಳ್ದಂಗೆ 2500 ರೂಪಾಯಿವರೆಗೂ ಅವ್ರದ್ದು ಬರುತ್ತಂತೆ. ಆಮೇಲೆ ಸ್ವಲ್ಪ ನಾವು ಈ ಕಡೆಯಿಂದ ಹೋಗಿರೋದ್ರಿಂದ ನಮಗೆ ಅದು ಇದು ಅಡ್ಜಸ್ಟ್ಮೆಂಟ್ಗಳು, ಸೊ ಅದೆಲ್ಲ ಸೇರಿಬಿಟ್ಟು ಒಂದು 5000 ರೂಪಾಯಿ ತನಕ ಆಯಿತು ನನಗೆ ಫುಲ್ಲು ಇದು FC ಮಾಡೋದಕ್ಕೆ. ಹೆಂಗೆ ಅಂತಂದರೆ ನಂದು ಕಾರ್ಡ್ ಚಾರ್ಜಸ್ವರೆಗೂ ಸೊ ಅವ್ರ ಹತ್ರನೇ ಬಂದುಬಿಡುತ್ತೆ. ನಾನು ಎವ್ರಿ ಟೈಮ್ ಇನ್ಶೂರೆನ್ಸ್ ಆಗಲಿ FC ಆಗಲಿ ಸೊ ಏನೇ ಇದ್ರೂ ಅವ್ರ ಹೆಲ್ಪ್ ತೊಗೊಂಡ್ಬಿಡ್ತೀನಿ. ಸೊ ಅವ್ರು ನನಗೆ ಚೆಕ್ ಅಂತ ಮಾಡಿಕೊಟ್ಬಿಡ್ತಾರೆ. ಸೊ ಸ್ನೇಹಿತರೆ, ಒಂದು 4500 ರೂಪಾಯಿಂದ ಒಂದು 5000 ರೂಪಾಯಿವರೆಗೂ ಆಗುತ್ತೆ. ಯಾಕೆಂದರೆ ನಾನು ಸಾರಿ ಗಾರ್ಡ್ದು ಹೇಳಿದ್ನಲ್ಲ, ಸೊ ಅವರು ಅದನ್ನು ಮುಂಚೆನೇ ಹೇಳಿ ಅಲ್ಲಿ ಲಿಟ್ಲ್ ಅಡ್ಜಸ್ಟ್ಮೆಂಟ್ ಆಫ್ ಇಂಡಿಯಾ ಮಾಡಿರ್ತಾರೆ. ಬಟ್ ಬೇರೆ ಎಲ್ಲದೂ ನಂದು ಪ್ರಾಪರ್ ಆಗಿದೆ, ಹಂಗಂತ ಅಂದ್ಬಿಟ್ಟು ಏನೇನೋ ಇದರೆಲ್ಲ ಅಡ್ಜಸ್ಟ್ ಮಾಡೋಕ್ಕೆ ಬರೋದಿಲ್ಲ. ಸೊ ಈ ಥರ ಇದ್ದಿದ್ದರಿಂದ ಅವರು ನನಗೆ ಇದನ್ನು ಮಾಡಿಕೊಟ್ರು. ಸೊ ಟೋಟಲ್ ಚಾರ್ಜಸ್ಸು ನಾನು 5000 ರೂಪಾಯಿ ಇದಕ್ಕೆ ಖರ್ಚಾಗಿದೆ ನನಗೆ. ಆಮೇಲೆ ಇದು ವೆರಿ ಸಿಂಪಲ್ ಸ್ನೇಹಿತರೆ. ನಾವು ನೀವೇ ಹೋಗ್ತೀರಾ, ಅಲ್ಲೋಗಿ ಕ್ಯೂವಲ್ಲಿ ನಿಂತ್ಕೊಂಡು ಅಪ್ಲಿಕೇಶನ್ ತೊಗೊಬೇಕು. ಆಮೇಲೆ ಅಲ್ಲಿ ಇನ್ಸ್ಪೆಕ್ಟ್ರ್ ನೋಡ್ತಾರೆ. ಒಂದು ಸಣ್ಣ ಪುಟ್ಟದ್ದು ಏನಾರು ಇತ್ತು ಅಂತಂದರೆ ಕೆಲವರು ಇವಾಗ ಎಕ್ಸ್ಟ್ರಾ ಲೈಟ್ಸ್ ಎಲ್ಲ ಫಿಟ್ ಮಾಡಿಸಿರ್ತೀರಾ, ಇಲ್ಲ ಗಾಡಿ ಸೌಂಡ್ ಬರ್ತಾ ಇರುತ್ತೆ. ಸೊ ಈ ಥರ ಎಲ್ಲ ಇದ್ದರೆ ಸ್ಪೆಷಲ್ ಅಂದ್ಬಿಟ್ಟು ಮಾರ್ಕ್ ಮಾಡಿಬಿಡ್ತಾರೆ ಗಾಡಿನ. ಸೊ ಆ ಥರ ಸ್ಪೆಷಲ್ ಅಂತ ಮಾರ್ಕ್ ಮಾಡಿಬಿಟ್ರೆ ನಿಮಗೆ ಅದು ಗಾಡಿ ಪಾಸಿಂಗ್ ಆಗೋಲ್ಲ. ಆಮೇಲೆ ಅದನ್ನೆಲ್ಲ ಸರಿ ಮಾಡಿಸ್ಕೊಂಬಾ ಮತ್ತು ವಾಪಸ್ ಬಾ, ಅದು ಎಲ್ಲಿ ಮಾಡಿಸ್ದೆ, ಈ ಪಾರ್ಟ್ ಎಲ್ಲಿಂದ ತೊಗೊಂಬಂದೆ, ಇದೆಲ್ಲ ಡೈರೆಕ್ಟಾಗಿ ಹೋದರೆ ನಾನು ಹೇಳ್ತಾ ಇರೋದು ನಿಮಗೆ ಒಂಥರ ಇಂಡೈರೆಕ್ಟಾಗಿ ನೀವು ಅರ್ಥ ಮಾಡ್ಕೊಬೇಕು ಅದನ್ನೆಲ್ಲನೂ. ಸೊ ನಾನು ಈ ಥರ ಹೋಗಿರೋದ್ರಿಂದ ನನಗೆ ಈಸಿಯಾಗಿ ಆಗೋಯ್ತು. ಸೊ ಅವ್ರು ಜಸ್ಟ್ ಚೆಕ್ ಮಾಡಿದ್ರು, ಆಯ್ತು ಸರಿ ರೈಟ್ ಹೇಳಪ್ಪ ಅಂದ್ಬಿಟ್ಟು ಕಳಿಸ್ಬಿಟ್ರು. ಇನ್ ಟೋಟಲ್ಲು ಐ ಪೇಯ್ಡ್ ಅರೌಂಡ್ 5000 ರೂಪೀಸ್ ಇದಕ್ಕೆ. ಸೊ ಇದಿಷ್ಟು ಸ್ನೇಹಿತರೆ, ಒಂದು FC ಮಾಡಿಸ್ಬೇಕು ಅಂತ ಅಂದರೆ ನಿಮಗೆ ಒಂದು ಇದಿಷ್ಟು ಪ್ರೊಸೀಜರು. ಸೊ ಈ ಥರ ಎಲ್ಲ ನೀವು ಸೊ ಇದನ್ನು ಸಮ್ಮರೈಸ್ ಮಾಡಬೇಕು ನಾನು ಅಂತಂದರೆ, ನಿಮ್ಮದು ಸೇಫ್ಟಿಗೆ ಅಂತ ಅಂದ್ಬಿಟ್ಟು ಒಂದು DL ಜೆರಾಕ್ಸ್ ಇಟ್ಕೊಳ್ಳಿ. ಆಮೇಲೆ ಒರಿಜಿನಲ್ RC ಕಾರ್ಡ್ ತೊಗೊಳ್ತಾರೆ. ಸೊ ಹಂಗಾಗಿ RC ಕಾರ್ಡ್ದೊಂದು ಮುಂಚೆನೇ ಜೆರಾಕ್ಸ್ ಇಟ್ಕೊಂಡಿರಿ ನೀವು. ಆಮೇಲೆ ಅದದ್ದು ಅಪ್ಲಿಕೇಶನ್ ಅವ್ರ ಕೈಲಿರುತ್ತೆ, ಆ ಅಪ್ಲಿಕೇಶನ್ದೊಂದು ಫೋಟೋ ತೆಕ್ಕೊಂಡು ಬನ್ನಿ. ಯಾಕೆ ಅಂತಂದರೆ ಮಧ್ಯ ಎಲ್ಲರೂ ನಿಮ್ಮನ್ನ ಪೊಲೀಸವ್ರು ಸ್ಟಾಪ್ ಗಿಫ್ಟ್ ಮಾಡಿದ್ರೆ ನೀವು ಹೇಳ್ಬೋದು, ಈ ಥರ ನಾನು FC ಗಾಡಿ ಕೊಟ್ಟಿದ್ದೀನಿ, ಸೊ ಹಂಗಾಗ್ಬಿಟ್ಟು ನೀವು ಅದೇ FC ಕಾರ್ಡ್ಗೋಸ್ಕರ ವೆಯ್ಟ್ ಮಾಡ್ತಾಯಿದ್ದೀನಿ ಅಂತ ಅಂದ್ಕೊಂಡು. ಆಮೇಲೆ ಎಮಿಷನ್ ಟೆಸ್ಟ್ದು ಒರಿಜಿನಲ್ ಏನು ತೊಗೊಳ್ಳಿಲ್ಲ, ಅದ್ರದ್ದು ಫೋಟೋ ಕಾಪಿ ಒಂದು ಇತ್ತು, ಅದು ಫೋಟೋ ಕಾಪಿ ತೊಗೊಂಡ್ರು. ಸೊ ಆಮೇಲೆ ಇನ್ಶೂರೆನ್ಸ್ದು ಒಂದು ಫೋಟೋ ಕಾಪಿ. ಸೊ ಇದಿಷ್ಟು ಡಾಕ್ಯುಮೆಂಟ್ಸ್ ಆಗಿ ನಮಗೆ ಬೇಕು, ಪ್ಲಸ್ ಅಪ್ಲಿಕೇಶನ್ನು. ಸೊ ಇದು ಅಪ್ಲಿಕೇಶನ್ ಎಲ್ಲನೂ ನಾನು ಅದೇ ಹೇಳಿದ್ನಲ್ಲ, ಅವರೇ ನನಗೆ ಆನ್ ಬಿಹಾಫ್ ಆಫ್ ಮೀ ಫಿಲ್ ಮಾಡಿದರು. ಸೊ ಹಾಗಾಗಿ ನನಗೆ ಈಸಿ ಆಯಿತು. ಇದಿಷ್ಟು ನೀವು ಡಾಕ್ಯುಮೆಂಟ್ನ ರೆಡಿ ಮಾಡಿಕೊಂಡು ನಿಮ್ಮ ಗಾಡಿ ಒಂಥರ ಫುಲ್ ಈ ಥರ ಕಂಡೀಷನಲ್ಲಿ ಮಾಡ್ಕೊಂಡು ಬಂತು ಅಂತಂದರೆ, ನಾನು ಆವಾಗಲೇ ಹೇಳಿದ ಪಾಯಿಂಟ್ಸ್ ಎಲ್ಲ ನಾನು ಮಿರರ್ ಇಂಡಿಕೇಟ್ ಇದೆಲ್ಲ ತಲೆಯಲ್ಲಿ ಇಟ್ಕೊಂಡು ನೀಟಾಗಿ ಮಾಡ್ಕೊಂಡು ಬಂದರೆ ನಿಮ್ಮದು FC ಕ್ಲಿಯರೆನ್ಸ್ ಅನ್ನೋದು ಈಸಿ ಆಗುತ್ತೆ. ಆಮೇಲೆ ಇದರಲ್ಲಿ ಒಂದು ವೆರಿ ಇಂಪಾರ್ಟೆಂಟ್ ಥಿಂಗ್ ಏನು ಅಂತಂದರೆ, 2023 ಏಪ್ರಿಲಿಂದ ಏನು ಮಾಡಿದ್ದಾರೆ, ನೀವು ಎವ್ರಿ ಮಂತು ನಿಮಗೆ 500 ರೂಪಾಯಿ ಪೆನಾಲ್ಟಿ ಹಾಕ್ತಾರೆ. ಈಗ ಫಾರ್ ಎಕ್ಸಾಂಪಲ್ ನಂದು ಇವತ್ತು FC ಎಕ್ಸ್ಪೈರ್ ಆಗ್ತಾಯಿತ್ತು, ಇವತ್ತೇ ನಾನು FC ಅಪ್ಲೈ ಮಾಡಿದ್ದೀನಿ, ಇವತ್ತೇ ಪಾಸ್ ಆಯ್ತು ನನ್ನ ಗಾಡಿ. ಸೊ ಹಂಗಾಗ್ಬಿಟ್ಟು ನನಗೆ ಯಾವುದೇ ಆ ಥರದ ಚಾರ್ಜಸ್ ಯಾವುದೂ ಇರೋದಿಲ್ಲ. ಇಲ್ಲ ಅಂತಂದರೆ ಎವ್ರಿ ಮಂತ್, ಇವಾಗ ಏಪ್ರಿಲಲ್ಲಿ ನಿಮ್ಮದು FC ಎಕ್ಸ್ಪೈರಿ ಆಗಿದೆ ಅಂತ ಇಟ್ಕೊಳ್ಳಿ, ನೀವು ಬಂದ್ಬಿಟ್ಟು ಜೂನಲ್ಲಿ ಮಾಡಿಸ್ತಾ ಇದ್ದೀರಾ, ನಿಮಗೆ ಪೆನಾಲ್ಟಿ ಅಂತ ಅಂದ್ಬಿಟ್ಟು 1000 ರೂಪಾಯಿ ಬೀಳುತ್ತೆ ಸ್ನೇಹಿತರೆ. ಸೊ ಆ ಪೆನಾಲ್ಟಿನ ನೀವು ಅವಾಯ್ಡ್ ಮಾಡಬೇಕು ಅಂದರೆ ಆದಷ್ಟು FC ಇವಾಗ ಎಕ್ಸ್ಪೈರಿ ಆಗ್ತಾಯಿದೆ ಅನ್ನೋ ಟೈಮಲ್ಲೇ ಮಾಡಿಸ್ಕೊಂಬಿಡಿ. ಸೊ ಆಮೇಲೆ ನೀವು ಇವಾಗ ಸೆಕೆಂಡ್ ಹ್ಯಾಂಡ್ ಗಾಡಿಗಳು ತೊಗೊಳ್ತೀರಾ ಬೇಕಾದರೆ FC ಒಂದಿಲ್ಲ, FC ಒಂದು ಮಾಡಿಸ್ಕೊಳ್ಳಿ ಅಂದ್ಬಿಟ್ಟು ಒಂದು 5000 ರೂಪಾಯಿ ಕಮ್ಮಿ ಕೊಟ್ಬಿಡ್ತೀನಿ ತಗೊಳ್ಳಿ ಅಂತ ಹೇಳ್ತಾರೆ. ಬಟ್ ಇದು ಒಂದು ಹಿಡನ್ ಥಿಂಗು.
ನೀವು ಎಫ್ ಸಿ ಏನಾದ್ರು ಲ್ಯಾಬ್ಸ್ ಆಗ್ಬಿಟ್ಟು 1 ವರ್ಷ 2 ವರ್ಷ ಆಗಿದ್ರೆ ಜಸ್ಟ್ ಇಮ್ಯಾಜಿನ್ 6,000 ರೂಪಾಯಿ 1 ವರ್ಷಕ್ಕೆ ಪೆನಾಲ್ಟಿಯಾಗೆ ನೀವು ಕಟ್ಟಬೇಕು. ಸೊ ಆಮೇಲೆ ಆಚೆ ಸ್ಟೇಟಿಂದ ಎಲ್ಲ ತೊಗೊಂಡು ಬರೋದಾಯಿತು ಅಂತಂದರೆ NOC ನೀವೇ ಹೋಗಿ ತೊಗೊಂಡು ಬರಬೇಕು. ಅವ್ರೇನಾದ್ರು ಕೊಡಲಿಲ್ಲ ಅಂತಂದರೆ NOC ವ್ಯಾಲ್ಯೂ ನಿಮಗೆ ಅದು 6 ತಿಂಗಳು ಮಾತ್ರ ಅದ್ರದ್ದು ವ್ಯಾಲಿಡಿಟಿ ಇರುತ್ತೆ. ಸೊ ಅದಾದಮೇಲೆ ಎಕ್ಸ್ಪೈರಿ ಆಗುತ್ತೆ, ಮತ್ತೆ ನೀವೇ ಹೋಗಬೇಕು ಮಾಡಬೇಕು. ಸೊ ಇದು ಎಲ್ಲದೂ ಇನ್ವಾಲ್ವ್ ಆಗಿದೆ ಸ್ನೇಹಿತರೆ. ಡಾಕ್ಯುಮೆಂಟ್ ವಿಚಾರದಲ್ಲಿ ಖಂಡಿತ ನೀವು 100% ಗಮನ ಇಟ್ಕೊಳ್ಳಿ. ನಾನು ಒಂದು ವಿಡಿಯೋದು ಲಿಂಕ್ ಹಾಕಿದ್ದೀನಿ ಇಲ್ಲಿ. ಸೊ ನೀವು RX ತೊಗೊಳ್ಬೇಕಾದ್ರೆ ಏನೇನು ಗಮನದಲ್ಲಿ ಇಟ್ಕೊಳ್ಬೇಕು ಅಂತ ಅಂದ್ಕೊಂಡು, ಸೊ ಆ ಲಿಂಕಲ್ಲಿ ಸ್ಟಾರ್ಟಿಂಗು ಒಂದು 5-6 ನಿಮಿಷ ಚೆಕ್ ಮಾಡಿ. ನಾನು ಈ ಥರ ಏನೇನು ಡೀಟೇಲು ಹೆಂಗೆ ಚೆಕ್ ಮಾಡ್ಕೊಳ್ಳೋದು ಡಾಕ್ಯುಮೆಂಟ್ನ ಅಂತ ಅಂದ್ಬಿಟ್ಟು ಹಾಕಿದ್ದೀನಿ. ಸೊ ಆ ಥರ ಚೆಕ್ ಮಾಡಿಕೊಂಡು ದಯವಿಟ್ಟು ಗಾಡಿ ತಗೊಳ್ಳಿ. FC 100% ಲ್ಯಾಪ್ಸ್ ಆಗಿತ್ತು ಅಂತಂದರೆ 1 ವರ್ಷಕ್ಕೆ 6,000 ರೂಪಾಯಿ ಪೆನಾಲ್ಟಿ ಇದೆ, ತಿಂಗಳಿಗೆ 500 ರೂಪಾಯಿ ಲೆಕ್ಕಾಚಾರದಲ್ಲಿ ಗಮನದಲ್ಲಿ ಇಟ್ಕೊಳ್ಳಿ. ಸೊ ನಿಮ್ಗೇನಾದರೂ FC ಮಾಡಿಸೋ ಟೈಮಲ್ಲಿ ಇದು ಹೆಲ್ಪಿಗೆ ಬರ್ಬೋದು ಅಂತ ಹೇಳ್ತಾ ಸ್ನೇಹಿತರೆ, ನಾನು ಇನ್ನೊಂದು ವಿಡಿಯೋದಲ್ಲಿ ಸಿಗೋ ತನಕ ನಿಮಗೆಲ್ಲ ಮಂಜುನಾಥ ಮಾಡ್ತಾರೆ. ನಮಸ್ಕಾರಗಳು. ಟಾಟಾ ಬಾಯ್, ಸಿ ಯು.